ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹರಮದನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತು ಒಂದು ಮುಖ್ಯವಾದ ವಿಷಯ ಏನಂತ ಅಂದರೆ, ನಾನು ಸ್ವಲ್ಪ ವಿಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಟೈಮ್ ಸಿಗದೆ ಇರೋ ಕಾರಣದಿಂದ. ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರಿ, ಸರ್ ನಿಮ್ಮದೇನು ವಿಡಿಯೋಸ್ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು. ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಸ್ವಲ್ಪ ವಿಡಿಯೋಸ್ ಮಾಡಲಿಕ್ಕಾಗ್ತಾ ಇಲ್ಲ. ಫ್ರೆಂಡ್ಸ್, ಸಾಧ್ಯವಾದಷ್ಟು ನಾನು ಮುಖ್ಯವಾದ ವಿಷಯಗಳ ಬಗ್ಗೆನೇ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಯಾಕಂತಂದರೆ ನಿಮ್ಮ ಅಭಿಮಾನ, ನಿಮ್ಮ ಸಪೋರ್ಟ್ ಇದೇ ಥರ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ, ಇವತ್ತು ಒಂದು ಮುಖ್ಯವಾದ ಕಾನ್ಸೆಪ್ಟನ್ನು ತೊಗೊಂಡು ಬಂದಿದ್ದೀನಿ. ಇವತ್ತು ಅದರ ಬಗ್ಗೆ ಮಾತಾಡೋಣ. ಫ್ರೆಂಡ್ಸ್, ಮುಖ್ಯವಾದ ವಿಷಯ ಅಂತ ಅಂದರೆ, ನಿಮಗೆ ಇಷ್ಟು ದಿನ ಎಷ್ಟೋ ಸಾವಿರಾರು ಮನೆಗಳು, ಸಾವಿರಾರು ಜನಗಳ ತಲೆನೋವಾಗಿದ್ದಂತಹ ಪೆರಿಫೆರಲ್ ರಿಂಗ್ ರೋಡ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿತ್ತು ನಮ್ಮ ಬೆಂಗಳೂರಲ್ಲಿ, ಅದು ಸ್ವಲ್ಪ ಇವಾಗ ನೆನೆಗುದಿಗೆ ಬಿದ್ದಿದೆ. ಯಾಕಂತಂದರೆ ಇಲ್ಲಿ ಜಿದ್ದಿ ಏರ್ಪಾಟಾಗಿದೆ. ಈ ಕಡೆಗೆ ಸರ್ಕಾರ ಹೆಚ್ಚಿನ ಅಮೌಂಟು ಕೊಡಲಿಕ್ಕೆ ರೆಡಿ ಇಲ್ಲ, ಈ ಕಡೆಗೆ ರೈತರು ತಮ್ಮ ಜಮೀನನ್ನು ಬಿಟ್ಟುಕೊಡೋದಕ್ಕೆ ರೆಡಿ ಇಲ್ಲ. ಹಾಗಾಗಿ ಆ ಪೆರಿಫೆರಲ್ ರಿಂಗ್ ರೋಡ್ ಫೇಸ್ 2 ಏನಿದೆ ಅದು ಬಂದ್ಬಿಟ್ಟು ನಿಮಗೆ ಮುಂದಕ್ಕೆ ಹೋಗ್ತಾನೆ ಇದೆ. ಫ್ರೆಂಡ್ಸ್, ನಮ್ಮ ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ ಏನಿತ್ತು, ಅದು ಕುಮಾರಸ್ವಾಮಿ ಅವರಿದ್ದಾಗ ಆ ಪೆರಿಫೆರಲ್ ರಿಂಗ್ ರೋಡ್ ಅನ್ನೋ ಕಾನ್ಸೆಪ್ಟನ್ನು ತೊಗೊಂಡು ಬಂದರು. ಬಟ್ ಅದು ಆವಾಗಿಂದನೂ ನಿಯರ್ಲಿ 2005 ಅಂತಂದರೆ 20 ಇಯರ್ಸಿಂದನೂ ಅದು ಹಾಗೇನೇ ನೆನಗುದಿಗೆ ಬಿದ್ದು ಹಾಗೆ ನಿಂತೇ ಹೋಯ್ತದು. ಆ್ಯಕ್ಚುಲಿ ಇವಾಗ 2024-25ಇಂದ ಇವಾಗ ಮತ್ತೆ ಮಾಡಬೇಕು ಅಂತಂದೇಳಿ ಮಾನ್ಯ DK ಶಿವಕುಮಾರ್ ಅವರು, ನಗರಾಭಿವೃದ್ಧಿ ಸಚಿವರು, ಅದನ್ನು ಮತ್ತೆ ಅಭಿವೃದ್ಧಿ ಮಾಡಬೇಕು ಅಂತಂದೇಳಿ ತೊಗೊಂಡು ಬಂದರು. ಆದರೆ BDA ಅಧಿಕಾರಿಗಳಿಗಾಗಲಿ, ನಮ್ಮ ಕರ್ನಾಟಕ ಸರ್ಕಾರಕ್ಕಾಗಲಿ ಅಥವಾ ಜನಗಳಿಗಾಗಲಿ, ರೈತರಿಗೆ ಹೊಂದಾಣಿಕೆ ಆಗದೆ ಈ ಕಾಂಪೋಸಿಷನ್ ಅಮೌಂಟ್ ಏನಂತ ಕೊಡ್ತಾರೆ, ಆ ಕಾಂಪೋಸಿಷನ್ ಅಮೌಂಟಲ್ಲಿ ಅವರಿಗೆ ಒಂದು ತೃಪ್ತಿ ಆಗುವಂಥ ಅಮೌಂಟ್ ಕೊಡ್ತಿಲ್ಲ. ಇವರು ಏನ ಅಮೌಂಟ್ ಕೊಡ್ತಿದ್ದಾರೆ, ಯಾಕಂತಂದರೆ ಇವತ್ತೊಂದು ಪ್ರಾಪರ್ಟಿ ವ್ಯಾಲ್ಯೂ ನೋಡಬೇಕು. ಆ ಪ್ರಾಪರ್ಟಿ ವ್ಯಾಲ್ಯೂ ಮೇಲೆ ಇವರು ಅಮೌಂಟನ್ನು ಕೊಡಬೇಕು. ಆವಾಗ ಮಾತ್ರನೇ ರೈತರಿಗೆ ಒಂದು ಖುಷಿಯಾಗೋದು, ರೈತರು ಭೂಮಿನ ಬಿಟ್ಕೊಡೋದಕ್ಕೆ ರೆಡಿ ಆಗೋದು. ಇಲ್ಲ ಅಂತಂದರೆ ಹೆಂಗಿದು ಮಾಡ್ತಾರೆ? ಸ್ನೇಹಿತರೆ, ಇದೇ ಥರನೇ ಇವತ್ತು ನಮ್ಮ ಬೆಂಗಳೂರಲ್ಲಿ ಏನು ಪೆರಿಫೆರಲ್ ರಿಂಗ್ ರೋಡ್ ಅಂತ ಬರ್ತಾ ಇದೆ, ಅದೇ ಥರನೇ ಇವಾಗ ಮೈಸೂರಿನ ಜನಗಳ ನಿದ್ದೆಗೆಡಿಸೋದಕ್ಕೆ ಕೂಡ ಇವರು ರೆಡಿ ಆಗ್ತಾ ಇದ್ದಾರೆ. ಇಲ್ಲಿ BDA ಯಾವ ಥರನೋ, ಅಲ್ಲಿ ಮುಡಾ ಏನಿದೆ, ಮುಡಾದವರು ಕೂಡ ಅಲ್ಲಿ ಮೈಸೂರಿನ ಜನರ ನಿದ್ದೆಗೆಡಿಸೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಕೂಡ ಈ ಪೆರಿಫೆರಲ್ ರಿಂಗ್ ರೋಡ್ ಅನ್ನು ಮಾಡಬೇಕು. ಯಾಕಂತಂದರೆ ಇವತ್ತು ನಮ್ಮ ಬೆಂಗಳೂರು ಯಾವ ಥರ ಡೆವಲಪ್ಮೆಂಟ್ ಫಾಸ್ಟಾಗಿ ಆಗ್ತಾ ಇದೆ, ಅದೇ ಥರನೇ ಮೈಸೂರು ಕೂಡ ತುಂಬಾ ಫಾಸ್ಟ್ ಡೆವಲಪಿಂಗ್ ಸಿಟಿ ಅಂತಲೇ ಹೇಳ್ತಿದ್ದಾರೆ. ಈ ನಮ್ಮ ಮೈಸೂರು ಪೆರಿಫೆರಲ್ ರಿಂಗ್ ರೋಡ್ ಕೂಡ ಸುಮಾರು 25 ವರ್ಷದ ಹಿಂದೆನೇ ಪೆರಿಫೆರಲ್ ರಿಂಗ್ ರೋಡನ್ನು ಮಾಡಬೇಕು ಅಂತ ಹೇಳಿ ಒಂದು ಕಾನ್ಸೆಪ್ಟನ್ನು ತೊಗೊಂಡು ಬಂದಿದ್ರು. ಬಟ್ ಅದು ಆಗಲಿಲ್ಲ. ಈ ಔಟರ್ ರಿಂಗ್ ರೋಡ್ಸ್ ಏನಿದೆ, ಆ ಔಟರ್ ರಿಂಗ್ ರೋಡ್ಸ್ ಮಾತ್ರನೇ ಮಾಡಿದ್ರು. ಪೆರಿಫೆರಲ್ ರಿಂಗ್ ರೋಡ್ ಅನ್ನೋದು ಯಾವುದೂ ಕಾನ್ಸೆಪ್ಟ್ ತರೋದಕ್ಕಾಗಲಿಲ್ಲ. ಸುಮಾರು
ಕಡೆ ಟ್ರೈ ಮಾಡಿದ್ರು ಕೂಡ ಮುಡಾ ಅಧಿಕಾರಿಗಳು ಏನಿದು ಮಾಡ್ತಾ ಇದ್ದಾರೆ, ಅದು ಯಾವುದು ಕೂಡ ಸಕ್ಸಸ್ ಆಗ್ತಾ ಇಲ್ಲ. ಯಾಕಂತಂದರೆ ಒಂದು ಸಿದ್ದರಾಮಯ್ಯ ಅವರ ಫ್ಯಾಮಿಲಿ ಮೇಲೆ ಇರುವಂತಹ ಮುಡಾ ಕೇಸ್ನಿಂದ. ಆ ಮುಡಾ ಕೇಸಲ್ಲಿ ಏನು ಸಿದ್ದರಾಮಯ್ಯ ಅವರ ಫ್ಯಾಮಿಲಿ ಇದೆ, ಆ ನಿವೇಶನಗಳ ಹಂಚಿಕೆಯಲ್ಲಿ ಅದನ್ನು ಕ್ಲಿಯರ್ ಆಗದೆ ಈ ಮುಡಾನಲ್ಲಿ ಅವರು ತುಂಬಾ ಕಿರಿಕಿರಿ ಅನ್ನೋದೊಂದು ಸ್ಟಾರ್ಟ್ ಆಗಿ ಹೈ ಕೆಲಸ ಕೂಡ ಪೋಸ್ಟ್ಪೋನ್ ಆಗ್ತಾ ಇದೆ. ಆದರೆ ಎಷ್ಟೋ ಜನ ತಜ್ಞರು ಹೇಳ್ತಿರೋದು, CM ಸಿದ್ದರಾಮಯ್ಯ ಅವರು ಇರುವಾಗಲೇ ಆ ಪೆರಿಫರಲ್ ರಿಂಗ್ ರೋಡ್ ಅನ್ನೋದು ಒಂದು ಕಾನ್ಸೆಪ್ಟನ್ನು ತಂದು ಬಿಡಬೇಕು ಅಂತ ಹೇಳಿಬಿಟ್ಟು ಎಷ್ಟೋ ಜನ ಮಾತಾಡ್ತಾ ಇದ್ದಾರೆ. ಯಾಕಂತಂದರೆ ಮೈಸೂರು ನಗರಾಭಿವೃದ್ಧಿ ಅನ್ನೋದು ಏನಿದೆ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇವತ್ತು ಎಷ್ಟು ರಿಸ್ಕ್ ತೊಗೊಳ್ತಾ ಇದೆ ಅಂತಂದರೆ, ಯಾಕಂದರೆ ಸಿಟಿ ಎಲ್ಲನೂ ನಮ್ಮ ಬೆಂಗಳೂರಲ್ಲಿ BDO ಯಾವ ಥರನೋ ಅದೇ ಥರನೇ ಇವತ್ತು ಒಂದು ಅಲ್ಲ ಎರಡಲ್ಲ ಸುಮಾರು 8ರಿಂದ 10 ಇಂಡಸ್ಟ್ರಿಯಲ್ ಏರಿಯಾ ನಮ್ಮ ಮೈಸೂರು ಸರೌಂಡಿಂಗ್ ಇದೆ. ಅಷ್ಟಕ್ಕೂ ಔಟರ್ ರಿಂಗ್ ರೋಡ್, ಪೆರಿಫರಲ್ ರಿಂಗ್ ರೋಡ್, ಸಿಟಿ ಸರೌಂಡಿಂಗ್ ಏನು ಮಾಡಬೇಕು ಅದನ್ನೆಲ್ಲನೂ ಪ್ಲ್ಯಾನ್ ಮಾಡಬೇಕು. ಆವಾಗ ಮಾತ್ರನೇ ಅದು ಸಾಧ್ಯ ಆಗೋದು. ಸುಮಾರು ನೋಡಿ, ಮೈಸೂರಿನಿಂದ ಈ ಮುಡಾ ಏನಿದೆ, ಆ ಮುಡಾ ಎಲ್ಲಿವರೆಗೂ ಲಿಮಿಟ್ ಎಲ್ಲಿವರೆಗೂ ಬರುತ್ತೆ ಅಲ್ಲಿಂದ ಸುಮಾರು 15ರಿಂದ 25 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಪೆರಿಫರಲ್ ರಿಂಗ್ ರೋಡ್ ಅನ್ನೋ ಒಂದು ಪ್ರಾಜೆಕ್ಟನ್ನು ತರಬೇಕು ಅಂತ ಹೇಳಿಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು CM ಸಿದ್ದರಾಮಯ್ಯ ಅವರು ಅದಕ್ಕೆ ಒಂದು ಒಲವನ್ನು ತೋರ್ತಾ ಇದ್ದಾರೆ. ಯಾಕಂದರೆ ಇವಾಗ ನಾನು ಆಗಲೇ ಹೇಳಿದಾಗೆ ಸುಮಾರು 6ರಿಂದ 8 ಕೈಗಾರಿಕಾ ಪ್ರದೇಶಗಳು, ಅಂದರೆ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಅಷ್ಟು ಇಂಡಸ್ಟ್ರಿಯಲ್ ಏರಿಯಾನೂ ಕವರ್ ಮಾಡಬೇಕು. ಇನ್ನು ನಮ್ಮ ನಂಜನಗೂಡು ಸಮೀಪ ಇರೋ ಸೆಮಿ ಕಂಡಕ್ಟರ್ ಯೋಜನೆ ಕೂಡ ಒಂದು ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಅದರಿಂದ ಮತ್ತೆ ಟ್ರಾಫಿಕ್ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ. ಮತ್ತು ಮೈಸೂರು ವಿಮಾನ ನಿಲ್ದಾಣ, ಮೈಸೂರು ಏರ್ಪೋರ್ಟ್ ಕೂಡ ಒಂದು ದೊಡ್ಡ ಪ್ರಾಜೆಕ್ಟ್ ಆಗಿದೆ. ಇದು ಎಲ್ಲವನ್ನೂ ಇಟ್ಕೊಂಡು 2031 ಒಳಗೆ ನಮ್ಮ ಮೈಸೂರು ಟು ಚೆನ್ನೈ ಬುಲೆಟ್ ಟ್ರೈನನ್ನು ಯಾವ ಥರ ಮಾಡಬೇಕು ಅಂತಂದೇಳಿ ಪ್ಲ್ಯಾನ್ ಮಾಡಿದ್ದಾರೆ. ಮತ್ತು ಮೈಸೂರು ಟು ಬ್ಯಾಂಗ್ಳೂರು ರಸ್ತೆಯನ್ನು ಕೂಡ ಯಾವ ಥರ ಡೆವಲಪ್ಮೆಂಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದಾರೆ. ಇದು ಎಲ್ಲವುದರಿಂದನೂ ಸಿಟಿ ಡೆವಲಪ್ಮೆಂಟ್ ಅನ್ನೋದು ಫಾಸ್ಟಾಗಿ ಆಗುತ್ತೆ. ನಮ್ಮ ಮೈಸೂರು ಟು ಚೆನ್ನೈಗೆ ಬುಲೆಟ್ ಟ್ರೈನ್ ಏನಾದರೂ ಬಂತು ಅಂದರೆ ಪ್ರತಿಯೊಬ್ಬ ಇನ್ವೆಸ್ಟರ್ ಕೂಡ ಮೈಸೂರು ಕಡೆಗೆ ಮನಸ್ಸು ಮಾಡ್ತಾರೆ. ಇದು 2031 ಒಳಗಡೆ ಮುಗಿಯುತ್ತೆ. ಇನ್ನು ಅಂತಂದರೆ ಒಂದು ಅಮ್ಮಮ್ಮ ಅಂದರೆ 5 to 6 years ಒಳಗಡೆ ಈ ಪ್ರಾಜೆಕ್ಟನ್ನು ತರೋದಕ್ಕೆ ಎಲ್ಲ ಪ್ಲ್ಯಾನು ನಡೀತಾ ಇದೆ. ಮತ್ತು ಮೈಸೂರಿಂದ ಮಂಗಳೂರಿಗೆ ಕನೆಕ್ಟಿವಿಟಿ ಏನಿದೆ ಅದು ಕೂಡ ರೋಡನ್ನು ವೈಡ್ ಮಾಡಿ ಅದು ಕೂಡ ಕನೆಕ್ಟಿವಿಟಿ ಮಾಡಬೇಕು ಅನ್ನೋದು ಕೂಡ ಆಲ್ರೆಡಿ CDP ಪ್ಲ್ಯಾನಲ್ಲಿ ಇದೆ. ಈ ಎಲ್ಲ ಆಗ್ತಾ ಇರೋದ್ರಿಂದ ಮೈಸೂರು ಫಾಸ್ಟಾಗಿ ಡೆವಲಪ್ಮೆಂಟ್ ಆಗುತ್ತೆ. ಅದರಿಂದ ಮುಡಾದವರು ಪೆರಿಫರಲ್ ರಿಂಗ್ ರೋಡನ್ನು ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು ಅಂತಂದೇಳಿ ಕೂತಿದ್ದಾರೆ. ಈ ನಮ್ಮ ಮೈಸೂರು ಒಂದು ಪಾರಂಪರಿಕ ಅರಮನೆಗಳ ನಗರ ಅಂತಂದೇನೆ ವಿಶ್ವವಿಖ್ಯಾತಿ ಪಡೆದಿರೋದ್ರಿಂದ ಸುಮಾರು ಒಂದು ವರ್ಷಕ್ಕೆ 40 ಲಕ್ಷಕ್ಕಿಂತ ಹೆಚ್ಚಿನ ವಿದೇಶಿಗರೇನೆ ಬರ್ತಾರೆ ನಮ್ಮ ಮೈಸೂರಿಗೆ. ಇವೆಲ್ಲ ನೋಡಿದಾಗ ಏನಾಗುತ್ತೆ, ಆಟೋಮೆಟಿಕ್ ಒಂದು ಟ್ರಾಫಿಕ್ ಜಾಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ, ವಾಹನ ದಟ್ಟಣೆ ಅನ್ನೋದು ಜಾಸ್ತಿ ಆಗುತ್ತೆ. ಇವತ್ತು ನಮ್ಮ ಮೈಸೂರಲ್ಲಿ ಸುಮಾರು 8 ಲಕ್ಷ ವೆಹಿಕಲ್ಸ್ ರಿಜಿಸ್ಟರ್ ಆಗಿದೆಯಂತೆ. ನಮ್ಮ ಓನ್ಲಿ ಮೈಸೂರು ರಿಜಿಸ್ಟ್ರೇಷನ್ 8 ಲಕ್ಷ ವೆಹಿಕಲ್ಸ್ ಇದೆಯಂತೆ ಓನ್ಲಿ ಮೈಸೂರು. ಅಂದರೆ ಇನ್ನು ಇಂಡಸ್ಟ್ರಿಯಲ್ ಏರಿಯಾಗೆಲ್ಲನೂ ಎಷ್ಟು ಗೂಡ್ಸ್ ವೆಹಿಕಲ್ಸ್ ಹೋಗ್ಬೋದು, ಎಷ್ಟು ಬೇರೆ ಅದರ್ ಸಿಟಿ ವೆಹಿಕಲ್ಸ್ ಹೋಗ್ಬೋದು. ಇವೆಲ್ಲವನ್ನ ನೋಡ್ತಾ ಇದ್ದರೆ
ನಮ್ಮ ಮೈಸೂರು ಕೂಡ ಫಾಸ್ಟ್ ಡೆವಲಪ್ಮೆಂಟ್ ಆಗ್ತಾ ಇರೋವಂಥ ಒಂದು ಸಿಟಿ. ಇವತ್ತು ಫಾಸ್ಟಾಗಿ ಡೆವಲಪ್ಮೆಂಟ್ ಆಗ್ತಾ ಇರೋ ಸಿಟಿನಲ್ಲಿ 2ನೇ ಸ್ಥಾನನ ಪಡ್ಕೊಂಡಿರೋದು ನಮ್ಮ ಮೈಸೂರು. ಈ ಉದ್ದೇಶದಿಂದಲೇ ಮುಡಾದವರು 100% ಪೆರಿಫೆರಲ್ ರಿಂಗ್ ರೋಡ್ ಬೇಕೇ ಬೇಕು. ಇಲ್ಲ ಅಂತಂದರೆ ಕೆಲವೇ ವರ್ಷಗಳಲ್ಲಿ ಮೈಸೂರು ಸಿಟಿನಲ್ಲಿ ಯಾರೂ ಕಾಲಿಡೋದಕ್ಕಾಗಲ್ಲ. ಅಷ್ಟು ಟ್ರಾಫಿಕ್ ಜಾಮ್ ಅನ್ನೋದು ಒಂದು ಸ್ಟಾರ್ಟ್ ಆಗುತ್ತೆ ಅಂತಂದೇಳಿ ಮುಡಾ ಎಲ್ಲ ಆಲ್ರೆಡಿ ಪ್ಲ್ಯಾನನ್ನು ಮಾಡಿಕೊಂಡಾಗಿದೆ. ಇನ್ನೇನು ವರ್ಕ್ ನಡಿಬೇಕು, ವರ್ಕ್ ಸ್ಟಾರ್ಟ್ ಆಗಬೇಕು. ಸರ್ವೆ ವರ್ಕ್ ಸ್ಟಾರ್ಟ್ ಆಗ್ತಿದ್ದಂಗೆ ಎಲ್ಲರಿಗೂ ನೋಟಿಸ್ ಅನ್ನೋದನ್ನು ಇಶ್ಯೂ ಮಾಡ್ತಾರೆ. ಅಂದರೆ ನಿಮಗೆ ಸಿಟಿ ಲಿಮಿಟಿಗೆ ಬರಲ್ಲ. ಸುಮಾರು ಮೈಸೂರು ಸಿಟಿಯಿಂದ 15ರಿಂದ 25 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ, ಅಂದರೆ ಅರಣ್ಯ ಪ್ರದೇಶ ಎಲ್ಲೈತೆ ಅರಣ್ಯ ಪ್ರದೇಶನ ಬಿಟ್ಟು ಸುಮಾರು 105 ಕಿಲೋಮೀಟರ್ ಸಿಟಿ ಸರೌಂಡಿಂಗ್ ಏನಿದೆ, ಸುಮಾರು 105 ಕಿಲೋಮೀಟರ್ 105 ಕಿಲೋಮೀಟರ್ ಏನು ಸಿಟಿ ಸರೌಂಡಿಂಗ್ ನಮ್ಮ ಪೆರಿಫೆರಲ್ ರಿಂಗ್ ರೋಡ್ ಏನು ಬರ್ತಿದೆ ಅದು ಸುಮಾರು 105 ಕಿಲೋಮೀಟರ್ ವ್ಯಾಪ್ತಿ, ಅಂದರೆ 105 ಕಿಲೋಮೀಟರ್ ಕವರ್ ಆಗುತ್ತೆ. ಆ 105 ಕಿಲೋಮೀಟರ್ ರಸ್ತೆನೂ ಕೂಡ ವಿಡ್ತ್ ಬಂದ್ಬಿಟ್ಟು ಅಗಲ ಬಂದ್ಬಿಟ್ಟು 45 ಮೀಟರ್, ಸುಮಾರು 45 ಮೀಟರ್ ಅಗಲದ ರಸ್ತೆ ಇದಾಗಿರುತ್ತೆ. ಅದರಲ್ಲಿ 3+3 ಮೈನ್ ಲೈನ್, ಅಂದರೆ 6 ಪಥಗಳ ರಸ್ತೆ ಪ್ಲಸ್ ಅದಕ್ಕೆ 1+1 ಸರ್ವಿಸ್ ರೋಡು, ಅಂದರೆ ಟೋಟಲಿ 4 ವೇ ಪ್ಲಸ್ 4 ವೇ 8 ಪಥಗಳ ರಸ್ತೆ ಅಂತ ಹೇಳ್ತೀವಿ. ಯಾಕಂದರೆ 2 ಸರ್ವಿಸ್ ರೋಡು 6 ಮೇನ್ ರೋಡು. ಇಷ್ಟು ಉದ್ದದ ರಸ್ತೆಯನ್ನು ಕೂಡ ನಾವು ಅಭಿವೃದ್ಧಿ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಮುಡಾ ಪಣ ತೊಟ್ಟಿದೆ. ಇವಾಗ ಈ 2025 ಮತ್ತು 26 ಈ ಪ್ರಸಕ್ತ ಸಾಲಿನಲ್ಲೇನೆ ಸಿದ್ದರಾಮಯ್ಯ ಅವರು CM ಆಗಿರಬೇಕಾದ್ರೇನೆ ಇದನ್ನು ಅಭಿವೃದ್ಧಿಗೆ ಚಾಲನೆ ನೀಡಬೇಕು ಅನ್ನೋದೇನೆ ಮುಡಾದವರು ಹೇಳ್ತಾ ಇರೋದು. ಸುಮಾರು ಈ ರಸ್ತೆಗೇನೆ ಆಲ್ರೆಡಿ 7.75 CR ಬಜೆಟ್ ಕೂಡ ಮುಡಾದಲ್ಲಿ ಆಲ್ರೆಡಿ ಉಲ್ಲೇಖ ಆಗಿದೆ. ಅಂದರೆ ಆಲ್ಮೋಸ್ಟ್ ಪ್ರಾಜೆಕ್ಟ್ ಮಾಡೋದು ಕನ್ಫರ್ಮ್ ಅನ್ನೋದು ಆಗಿದೆ. ಸುಮಾರು 15ರಿಂದ 25 ಕಿಲೋಮೀಟ್ರು ಅಂದರೆ ಎಷ್ಟು ರೆವೆನ್ಯೂ ಲೇಔಟುಗಳು ಹೋಗುತ್ತೋ ಗೊತ್ತಿಲ್ಲ, ಎಷ್ಟು ಜನರದ ಜಮೀನು ಹೋಗುತ್ತೋ ಗೊತ್ತಿಲ್ಲ, ಎಷ್ಟು ವಿಲೇಜುಗಳು ಕವರ್ ಆಗುತ್ತೆ ಅಂತ ಗೊತ್ತಿಲ್ಲ. ಈ ಪ್ರಾಜೆಕ್ಟನ್ನು SM ಕೃಷ್ಣ ಅವರು CM ಆಗಿದ್ರಲ್ಲ, SM ಕೃಷ್ಣ ಅವರು CM ಆಗಿದ್ದಾಗೇನೆ ಪ್ಲ್ಯಾನ್ ಹಾಕಿದ್ರು ಇದು ಆ್ಯಕ್ಚುಲಿ. ಆದರೆ ಸೇಮ್ ನಮ್ಮ ಬೆಂಗಳೂರು ಥರನೇ ಇದು ಕೂಡ ನೆನೆಗುದಿಗೆ ಬಿದ್ದು ಇಲ್ಲಿವರೆಗೂ ಹೇಳ್ಕೊಂಡು ಬರ್ತಾ ಇದೆ. ಅದು 105 ಕಿಲೋಮೀಟ್ರ್ ಕೂಡ ಯೋಜನೆಯನ್ನು ಮಾಡಲೇಬೇಕು ಅಂತಂದೇಳಿ ಮಾಸ್ಟರ್ ಪ್ಲಾನಲ್ಲಿ ಸೇರಿಸಲೇಬೇಕು ಅಂತ ಹೇಳಿ ಆ DPR ತಯಾರು ಮಾಡೋದಕ್ಕಾಗೇನೆ 1 ಕೋಟಿ ದುಡ್ಡನ್ನು ಮೀಸಲಿಡಿಸಿದ್ರಂತೆ. ಈಗಲೂ ಆ ಯೋಜನೆ ತ್ವರಿತಗೊಳಿಸಿ, ಯಾಕಂದರೆ ನಮ್ಮ ಮೈಸೂರು ಸಿಟಿ ಅಷ್ಟು ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ನಿವೃತ್ತ ಅಧಿಕಾರಿಗಳು ನಮ್ಮ JSS ಮಹಾವಿದ್ಯಾಪೀಠದ ಡಾಕ್ಟರ್ CG ಬೆಟ್ಟಾಸುರ ಮಠ ಅವರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಯಾಕಂತಂದರೆ ನಾನು ಅಲ್ಲಿ ಆಯುಕ್ತರಾಗಿರ್ಬೇಕಾದ್ರೇನೆ ಮುಡಾ ಆಯುಕ್ತರಾಗಿದ್ದರು ಅವರು ಕೂಡ. ಅವಾಗಿಂದನೂ ಇದು ನಡೀತಾನೇ ಇದೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ವರ್ಕನ್ನು ಸ್ಟಾರ್ಟ್ ಮಾಡಿ. ಯಾಕಂದರೆ ಅತ್ಯವಶ್ಯಕವಾಗಿ ಬೇಕೇ ಬೇಕು ನಮ್ಮ ಮೈಸೂರಿಗೆ ಪೆರಿಫೆರಲ್ ರಿಂಗ್ ರೋಡ್ ಅನ್ನೋದು ಕೂಡ ಇವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಆದರೆ ಇವರು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಜನಗಳಿಗೆ ಡವ ಸ್ಟಾರ್ಟ್ ಆಗುತ್ತೆ. ಯಾಕೆ ಹೇಳಿ, ಜನಗಳೇ ಕಳ್ಕೊಳ್ಳೋದು ಅಲ್ವಾ. ಇವರು ಪ್ರಾಜೆಕ್ಟ್ ಅನ್ನೋದನ್ನ ಒಂದು ತರ್ತಾರೆ, ಆದರೆ ಜನಗಳದ್ದು ಎಷ್ಟು ಜಮೀನು ಹೋಗುತ್ತೆ, ಎಷ್ಟು ಇದಾಗುತ್ತೆ ಅನ್ನೋದು ಇವರಿಗೆಲ್ಲಿ ಗೊತ್ತಾಗುತ್ತೆ. ಅದು ಜನಗಳಿಗೆ ಮಾತ್ರ ಗೊತ್ತಿರುತ್ತೆ ಅದು ಎಷ್ಟು ಹೋಗ್ತಾ ಇದೆ ಅಂತ ಹೇಳಿಬಿಟ್ಟು.
ಆದ್ದರಿಂದ ಯಾರ್ಯಾರು ಜಮೀನು ಹೋಗುತ್ತೋ, ಯಾರ್ಯಾರು ಸೈಟ್ ಹೋಗುತ್ತೋ, ಅಗ್ರಿಕಲ್ಚರ್ ಲ್ಯಾಂಡ್ ಹೋದರೆ ಪರವಾಗಿಲ್ಲ. ಈ ವಿಲೇಜು ಮನೆಗಳು ಅವೇನಾದರೂ ಹೋಯ್ತು ಅಂತಂದರೆ ತುಂಬಾ ಕಷ್ಟ ಆಗೋಗ್ಬಿಡುತ್ತೆ. ಯಾಕಂತಂದರೆ ಜನಗಳಿಗೆ ಒಂದು ಸೂರನ್ನು ಮಾಡ್ಕೊಂಡಿರೋದು ಕೂಡ ಕಳ್ಕೊಬೇಕಾಗುತ್ತೆ. ಇದು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಂದು ಡೆವಲಪ್ಮೆಂಟ್ ಅನ್ನಿಸಿದ್ರು ಕೂಡ ಜನಗಳ ಪಾಲಿಗೆ ಅದು ಒಂದು ಹೇಳಲಿಕ್ಕೂ ಆಗಲ್ಲ, ಆ ಥರ ಪರಿಸ್ಥಿತಿಗೆ ತಂದೊಡುತ್ತೆ. ಯಾಕಂತಂದರೆ ಇವರು ಅದಕ್ಕೆ ತಕ್ಕ ಹಾಗೆ ಒಂದು ರಿವಾರ್ಡ್ ಅಮೌಂಟನ್ನು ಕೊಟ್ಟರೆ ಖಂಡಿತ ಅವರು ಕೂಡ ಖುಷಿಯಾಗಿ ಇದು ಮಾಡ್ತಾರೆ, ಜಮೀನನ್ನು ಬಿಟ್ಕೊಡ್ತಾರೆ. ಆದರೆ ಇವರು ಆ ಮಾರ್ಕೆಟ್ ವ್ಯಾಲ್ಯೂ ಅನ್ನೋದನ್ನು ನೋಡಲ್ಲ. ಆ ಗೌರ್ಮೆಂಟ್ ವ್ಯಾಲ್ಯೂ ಅಂತ ಹೇಳಿಬಿಟ್ಟು ಆ ಗೌರ್ನಮೆಂಟ್ ವ್ಯಾಲ್ಯೂ ಕೂಡ ರಿವೈಸ್ ಮಾಡದೆ ಅದನ್ನು ಕೂಡ ಹಿಡಿದಿಟ್ಕೊಂಡು ಆ ಹಳೆ ಅಮೌಂಟನ್ನು ಕೊಡೋದಕ್ಕೆ ಇವರು ಟ್ರೈ ಮಾಡ್ತಾರೆ. ಹಿಂಗೆಲ್ಲ ಮಾಡಿದ್ರೆ ಏನಾಗುತ್ತೆ ಹೇಳಿ? ನಾಳೆ ಅವರಾಗವ್ರೇನೇನೆ ಎಲ್ಲನೂ ಕಳ್ಕೊಬೇಕಾಗುತ್ತೆ. ಅವರು ಕಳ್ಕೊಂಡು ಬೀದಿಗೆ ಬರಬೇಕಾಗುತ್ತೆ. ಆ ಥರ ಪರಿಸ್ಥಿತಿಗೆ ತಂದಿಡ್ತಾರೆ ನಮ್ಮ ಕರ್ನಾಟಕ ಸರ್ಕಾರದವರು. ನೋಡೋಣ ಏನಾಗುತ್ತೋ. ಯಾಕಂತಂದರೆ ಇನ್ನೂ ಇವಾಗ ಅದು ಪ್ರಾಜೆಕ್ಟು ಎಲ್ಲನೂ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಫರ್ದರ್ ಏನೇನು ಮಾಡ್ತಾರೆ, ಯಾವ ಥರ ಅಕ್ವರೇಷನ್ ಅನ್ನೋದೊಂದು ಸ್ಟಾರ್ಟ್ ಆಗುತ್ತೆ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.